ಇನ್ನು ಮನೆಯಲ್ಲಿ ಅಡುಗೆ ಮಾಡೋದಕ್ಕಾಗ್ತಾ ಇಲ್ಲ, ಪಿಜಿಲಿ ಊಟ ಸಿಗ್ತಾ ಇಲ್ಲ, ಹೋಟೆಲ್ಗಳಿಗೆ ಮುಚ್ಚುವಂಥ ಪರಿಸ್ಥಿತಿ ಇದೆ. ಜೊತೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದ ಸಿಗ್ತಾ ಇಲ್ಲ. ಇದೆಲ್ಲಕ್ಕೂ ಕೂಡ ಕಾರಣ ಗಲ್ಫ್ ಯುದ್ಧದಿಂದಾಗಿ LPG ಗ್ಯಾಸ್ಗಳು ಎಲ್ಲೆಂದರೆ ಅಲ್ಲಿ ಸಿಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಈ ಸಮಸ್ಯೆ ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ದಿನ ತಡ್ಕೊಳ್ಳೇಬೇಕು ಅನ್ನುವಂಥ ಉತ್ತರ ಅಥವಾ ಸರ್ಕಾರದಿಂದ ಬರ್ತಾ ಇದೆ. ಇದೆಲ್ಲದರ ನಡುವೆ ಈಗ 2 ಹಡಗುಗಳು ಅಂದರೆ ಗ್ಯಾಸನ್ನು ಹೊತ್ತಿರುವಂಥ ಲಿಕ್ವಿಡ್ ಗ್ಯಾಸನ್ನು ಹೊತ್ತಿರುವಂಥ 2 ಹಡಗುಗಳು ಹರ್ಮೋಸ್ ಜಲಸಂಧಿಯನ್ನು ಪಾಸ್ ಆಗಿ ಭಾರತಕ್ಕೆ ಬರ್ತಾವೆ. ಹೀಗಾಗಿ ಇದರಿಂದ ತಕ್ಕ ಮಟ್ಟಿನ ರಿಲೀಫ್ ಭಾರತಕ್ಕೆ ಸಿಗ್ತಾ ಇದೆ. ಹಾಗಾದರೆ ಇವತ್ತಿನ ಈ ಗ್ಯಾಸ್ನ ಸ್ಟೋರಿ ಏನಿದೆ, ಡಿಫ್ರೆಂಟ್ ಆದಂಥ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗಲ್ಫ್ ಯುದ್ಧದಿಂದ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಅಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ಗಳ ಬಾಗಿಲು ಮುಚ್ಚೋ ಸ್ಥಿತಿ ಬಂದೊದಗಿದ್ರೆ ದೇಗುಲಗಳ ಅನ್ನಪ್ರಸಾದಕ್ಕೂ ಯುದ್ಧ ಬಿಸಿ ತಟ್ಟಿದೆ. ಈ LPG ಅಭಾವದ ಪರಿಣಾಮ ಅದೆಷ್ಟರ ಮಟ್ಟಿಗೆ ಇದೆ ಅಂದ್ರೆ ಬೆಂಗಳೂರಿನ ಕಾಫಿ ಬಾರ್ ಮಾಲೀಕರೊಬ್ರು 8 ಸಿಲಿಂಡರ್ಗೆ 56,000 ರೂಪಾಯಿ ಕೊಟ್ಟಿದ್ದಾರಂತೆ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಇವತ್ತು ಸಾಕಡೆ ಬೇಕೇ ಬೇಕು ಅಂತ ಬಾಟಲ್ ನೆಕ್ ತೊಗೊಂಡು ಬಂದು ಲಾಸ್ಟಲ್ಲಿ ಸರ್ ಇವ್ರು ಇಷ್ಟು ಕೇಳ್ತಾರೆ ಡೆಲಿವರ್ ಮಾಡ್ತೀವಿ ಅಂತ ನಮಗೆ ಖುದ್ದಾಗಿ ನಾನು ಡೆಲಿವರ್ ಮಾಡಿದ್ದಾರೆ ವಿತ್ ಪ್ರೂಫ್ ನನ್ನ ಹತ್ರ ಇದೆ. ಜಾಸ್ತಿ ಇಸ್ಕೊಂಡು ಡೆಲಿವರಿ ಮಾಡ್ತಾರೆ. ಸೊ ನಾವು ಏನು ಮಾಡೋಕ್ಕಲ್ಲ, ಹೋಟೆಲ್ ನಡೆಸಲೇಬೇಕು, ಕೆಲಸದವ್ರಿಗೆ ಸಂಬಳ ಕೊಡಬೇಕು, ವೆಂಡರ್ಸ್ಗಳಿಗೆ ಪೇಮೆಂಟ್ ಮಾಡಬೇಕು. ಸೊ ಓಪನ್ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 2,000 ರೂಪಾಯಿ ಇರೋದನ್ನ 7,000 ರೂಪಾಯಿ 8,000 ರೂಪಾಯಿವರೆಗೂ ಕೊಟ್ಟು ತೊಗೊಂಡಿದ್ದೀವಿ. ವಿಜಯಪುರ ಜಿಲ್ಲೆಯಲ್ಲಿ ಆನ್ಲೈನ್ ಬುಕ್ಕಿಂಗ್ ಆಗದ ಕಾರಣಕ್ಕೆ ಜನ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ಗಾಗಿ ಮುಗಿಬಿದ್ದಿದ್ರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸೌದೆ ಒಲೆಯಲ್ಲಿ ದಾಸೋಹ ಮಾಡಲಾಗಿದೆ. ಭಕ್ತರಿಗೆ ತೊಂದರೆಯಾಗದಂತೆ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಿದೆ. ಕಲಬುರಗಿಯ ಶರಣಬಸವೇಶ್ವರ ಮಠದಲ್ಲೂ 5 ಸೌದೆ ಒಲೆಯಲ್ಲಿ ಪ್ರಸಾದ ತಯಾರಿಸಲಾಗಿದೆ. ಸಾವಿರಾರು ಭಕ್ತರಿಗೆ ಮಠದಲ್ಲಿ ಪ್ರಸಾದ ವಿತರಿಸಲಾಯಿತು. ಶಿವಮೊಗ್ಗದ ದುರ್ಗಿಗುಡಿಯ ಪ್ರಸಿದ್ಧ ಶುಭಂ ಹೋಟೆಲ್ನಲ್ಲಿ ಇದ್ದಿಲು ಬಳಸಿ ಅಡುಗೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಕ್ಯಾಟರಿಂಗ್ ಆರ್ಡರ್ ರದ್ದು ಮಾಡಿರೋ ಹೋಟೆಲ್ ಇದ್ದಿಲು ಮೂಲಕ ಅಡುಗೆ ಮಾಡಿದ್ರೆ ಗ್ಯಾಸ್ಗಿಂತ ರುಚಿ ಅಂತಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳು ಬಂದ್ ಆಗಿದ್ರೆ ಇನ್ನು ಕೆಲ ಹೋಟೆಲ್ನಲ್ಲಿ ಮೆನ್ಯೂ ಚೇಂಜ್ ಆಗಿದೆ. ಹೀಗಾಗಿ ಆಹಾರ ಪದಾರ್ಥಗಳನ್ನ ಖರೀದಿಸೋರೇ ಇಲ್ಲ. ವ್ಯಾಪಾರವಿಲ್ಲದೆ ಕಿರಾಣಿ ಅಂಗಡಿ ವರ್ತಕರು ಕಂಗಾಲಾಗಿದ್ದಾರೆ. ಗದಗದ APMC ಮಾರುಕಟ್ಟೆಯಲ್ಲೂ ಕೆಲ ಹೋಟೆಲ್ಗಳು ಬಂದ್ ಆಗಿವೆ. ಹೀಗಾಗಿ ಮಾರ್ಕೆಟ್ಗೆ ತರಕಾರಿ ಮತ್ತು ಸಂತೆಗೆ ಜಾನುವಾರು ತಂದಿದ್ದ ರೈತರು ಊಟಕ್ಕೆ ಪರದಾಡಿದ್ರು. ಗ್ಯಾಸ್ ಎಮರ್ಜೆನ್ಸಿ ಹಾಗೂ ಸಿಲಿಂಡರ್ ಬೆಲೆ ಏರಿಕೆ ಮಧ್ಯೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರುವ ಬೆಂಗಳೂರು ಕೆಫೆಯಲ್ಲಿ ಎಲ್ಲಾ ತಿಂಡಿಗಳ ಬೆಲೆ 10 ರೂಪಾಯಿ ಹೆಚ್ಚಾಗಿದೆ. ಇಷ್ಟೆಲ್ಲದರ ನಡುವೆ ಭಾರತೀಯರು ನಿಟ್ಟುಸಿರು ಬಿಡುವ ಸುದ್ದಿ ಹೊರಬಿದ್ದಿದೆ. ಭಾರತದ 2 ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ. ಗ್ಯಾಸ್ ತುಂಬಿದ 2 ಹಡಗುಗಳು ಭಾರತಕ್ಕೆ ಬರ್ತಿವೆ. ಶಿವಾಲಿಕ್ ಎಂಬ ಹಡಗಿನಲ್ಲಿ 40,000 ಮೆಟ್ರಿಕ್ ಟನ್ LPG ಇದ್ರೆ ಭಾರತೀಯ ನೌಕಾಪಡೆ ಕಾವಲು ಕಾದಿದೆ. ಮತ್ತೊಂದು ಕಡೆ 46,000 ಮೆಟ್ರಿಕ್ ಟನ್ LPG ಹೊತ್ತಿರೋ ನಂದಾದೇವಿ ಹಡಗು ಕೂಡ ಭಾರತಕ್ಕೆ ಬರ್ತಿದೆ. इंडियन फ्लैग वेसल है शिवालिक और नंदा देवी, ये LPG कैरी करते हैं, LPG कैरियर्स हैं. इन्होंने आज अर्ली मॉर्निंग, देर रात में अर्ली मॉर्निंग स्ट्रेट ऑफ होर्मुज क्रॉस किया सेफली और ये भारतवर्ष की तरफ बढ़ रहे हैं. इनमें करीब 92,700 मेट्रिक टन LPG है और इनका अराइवल पोर्ट मुंद्रा और कांडला होगा और इनकी एक्सपेक्टेड अराइवल डेट्स 16 मार्च और 17 मार्च होंगी क्रमानुसार. ಇನ್ನಿಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 24 ಹಡಗುಗಳು ಸಿಲುಕಿವೆ. ಆದಷ್ಟು ಬೇಗ ಈ ಹಡಗುಗಳು ಕೂಡ ಭಾರತಕ್ಕೆ ಬರಲಿ, ಇಲ್ಲಿನ ತೈಲ ಕೊರತೆ ನೀಗಿಸಲಿ ಅನ್ನೋದೇ ಎಲ್ಲರ ಅಭಿಲಾಷೆ. ಬ್ಯೂರೋ ರಿಪೋರ್ಟ್ TV9.